ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಇನ್ನು ಯಾರಿಗೆಲ್ಲ ಹಣ ಬರಬೇಕು, ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಇದುವರೆಗೂ ಕೂಡ ಹಣ ಜಮಾ ಆಗಿಲ್ಲ, ಹಾಗಾದ್ರೆ ಅವ್ರಿಗೆಲ್ಲರಿಗೂ ಯಾವಾಗ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮ್ಗಿರುವಂತಹ ಕೆಲವೊಂದು ಡೌಟ್ಸ್ ಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಹಾಗೇನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ ಸಿಗೋದು ಕೂಡ ತುಂಬಾನೇ ಕಷ್ಟ ಆಗ್ತಿದೆ, ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಇದುವರೆಗೂ ಒಂದು 60ರಿಂದ 65% ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇದುವರೆಗೂ ಟೋಟಲ್ ಆಗಿ 27ನೇ ಕಂತಿನ ಹಣದವರೆಗೂ ಇಲ್ಲಿ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ, ಜಮಾ ಮಾಡಿದೆ. ಅದರಲ್ಲೂ 27ನೇ ಕಂತಿನ ಹಣ ಒಂದು 35ರಿಂದ 40% ಫಲಾನುಭವಿಗಳಿಗೆ ಇನ್ನೂ ಬರೋದು ಬಾಕಿ ಇದೆ. 1,25,00,000 ಫಲಾನುಭವಿಗಳಲ್ಲಿ ಒಂದು 35% ಫಲಾನುಭವಿಗಳು ಅಂದ್ರೆ 35ರಿಂದ 40% ಫಲಾನುಭವಿಗಳಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬರೋದು ಬಾಕಿ ಇದೆ. ಅವ್ರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಇವತ್ತು ಸೋಮವಾರ, ಇವತ್ತಾದ್ರೂ 2ನೇ ಹಂತದ ಹಣ ಬಿಡುಗಡೆ ಆಗ್ಲಿಕ್ಕೆ ಶುರುವಾಗಬಹುದು. ಶಿವಮೊಗ್ಗ ಜಿಲ್ಲೆ, ಕೊಡಗು ಜಿಲ್ಲೆ, ಚಾಮರಾಜನಗರ 2ನೇ ಹಂತದ ಹಣ ಬಿಡುಗಡೆ ಯಾವುದೇ ಒಂದು ಟೈಮಲ್ಲೂ ಕೂಡ ಆಗುವಂತ ಸಾಧ್ಯತೆ ಇದೆ. ಬಿಡುಗಡೆ ಆಗಿದ ನಂತರ ನಿಮ್ಗೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಕೆಲವೊಂದಿಷ್ಟು ಜನ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದೀರಾ, ನಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಆದ್ರೂ ಸಹ ನಮ್ಗೆ ಹಣ ಬಂದಿಲ್ಲ ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಮೈಸೂರು ಡಿಸ್ಟಿಕ್ ಆಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು, ಕೋಲಾರ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ರು ಸಹ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಜಮಾ ಆಗುವಂತಹ ಪ್ರೊಸೆಸ್ ಇದೇ ರೀತಿನೇ ಇರೋದು. ಯಾವ ರೀತಿ ಅಂತ ಅಂದ್ರೆ, ಇವಾಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಒಂದು ಜಿಲ್ಲೆಯಲ್ಲಿ 7-8 ತಾಲೂಕುಗಳಿದ್ರೆ ಒಂದು 3 ತಾಲೂಕುಗಳಿಗೆ ಹಣ ಬಂದಿರುತ್ತೆ, ಇನ್ನು 4 ತಾಲೂಕುಗಳಿಗೆ ಹಣ ಬಂದಿರೋದಿಲ್ಲ. ಈ ರೀತಿ ಕೂಡ ಆಗುತ್ತೆ. 2ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಆ ಉಳಿದಿರ್ತಕ್ಕಂತಹ 3-4 ತಾಲೂಕುಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಓಕೆನಾ. ಇನ್ನು ಮುಖ್ಯವಾದ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಯಾವಾಗ್ಲೂ ನಮ್ಮ ಒಂದು ಜಿಲ್ಲೆಗೇನೆ ಹಣ ತುಂಬಾ ಲೇಟ್ ಆಗಿ ಜಮಾ ಆಗುತ್ತೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಯಾಕೆ ಅಂತಂದ್ರೆ, ನಿಮ್ಮ ಜಿಲ್ಲೆ ಯಾವಾಗ ಲೇಟ್ ಆಗ್ತಿದೆ ಅಂದ್ರೆ, ಈಗ ಕೆಲವೊಂದು ಜಿಲ್ಲೆಗಳಿಗೆ ಯಾವಾಗ್ಲೂ ಲೇಟ್ ಆಗ್ತಾ ಇತ್ತು. ಅದು ಮಂಡ್ಯ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು. ಬಟ್ ಇವಾಗ ಆದ್ರೂ ಸಹ ಕೊಡಗು ಜಿಲ್ಲೆಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಬಟ್ ಆದ್ರೆ ಮೈಸೂರು ಡಿಸ್ಟಿಕ್ ಆಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ಬೇಗನೆ ಹಣ ಜಮಾ ಆಗಿದೆ. ಈ ಜಿಲ್ಲೆಗೆ ಬೇಗ ಬಿಡುಗಡೆ ಮಾಡಬೇಕು, ಈ ಜಿಲ್ಲೆಗೆ ಖಂಡಿತವಾಗ್ಲೂ ಲೇಟ್ ಆಗಿ ಬಿಡುಗಡೆ ಮಾಡಬೇಕು ಅಂತ ಅನ್ನೋ ರೀತಿ ಯಾವುದು ಇರೋದಿಲ್ಲ. ಅದು ಹಂತ ಹಂತವಾಗಿ ಡಿಬಿಟಿ ಮುಖಾಂತರ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಯಾವ್ದು ಫಸ್ಟಿಗೆ ಆಗುತ್ತೆ, ಯಾವ್ದು ಲಾಸ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದಿಷ್ಟು ಜನ ಕೇಳ್ತೀರಾ, ನಮ್ಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರ ಕೈಯಿಂದಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ, ಪರ್ಟಿಕ್ಯುಲರ್ ಆಗಿ ಇದೇ ಡೇಟ್ಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಆದ್ರೂ ಸಹ ನಮ್ಮ ಒಂದು ಚಾನಲ್ ನಲ್ಲಿ ಪ್ರತಿನಿತ್ಯ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದ್ರೂ ಒಂದು ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀವಿ. ಇನ್ನ ಗೊತ್ತೇ ಇದೆ, LPG ಗ್ಯಾಸ್ ಸಮಸ್ಯೆ ದೇಶಾದ್ಯಂತ ಬಹಳನೇ ಜಾಸ್ತಿ ಆಗ್ತಾ ಇದೆ. ಡೊಮೆಸ್ಟಿಕ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು. ನಿಮ್ಗೆ ಗೊತ್ತೇ ಇದೆ, ಈಗ ಇರಾನ್ ಮತ್ತೆ ಇಸ್ರೇಲ್ ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು, ಅಲ್ಲಿ ಏನ್ ಯುದ್ಧ ನಡೀತಿರೋದ್ರಿಂದ ಅಲ್ಲಿಂದಾನೇ ಬರುವಂತಹ ಎಲ್ಲಾ ವಸ್ತುಗಳಿಗೂ ಸಹ ತಡೆ ಆಗಿರುವಂತದ್ದು. ಅಲ್ಲೂ ಕೂಡ ರಿಸ್ಟ್ರಿಕ್ಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಮಸ್ಯೆ ಆಗ್ತಿದೆ. ಏನು ಒಂದು ವಾರ ಸ್ಟಾಕ್ ಇತ್ತು, ಎಲ್ಲವೂ ಕೂಡ ಖಾಲಿಯಾಗಿದೆ. ಈಗ ಹೊಸದಾಗಿ ಸ್ಟಾಕ್ ಬರಬೇಕಾಗಿದೆ. ಬಂದ್ರೂ ಕೂಡ ಬಂದಿರುವಂತಹ ಸ್ಟಾಕ್ ನಮ್ಮ ಒಂದು ದೇಶದ ಜನರಿಗೆ ಸಾಕಾಗ್ತಿಲ್ಲ. ಇದ್ರ ಬಗ್ಗೆ KH ಮುನಿಯಪ್ಪ ಅವರು LPG ಸಿಲಿಂಡರ್ ಡೊಮೆಸ್ಟಿಕ್ಗೋಸ್ಕರ ಪ್ರತಿ ತಿಂಗಳು ನೀವು ಒಂದು ಸಿಲಿಂಡರ್ ನ ಮಾತ್ರ ಬುಕ್ ಮಾಡಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಬಟ್ ಆದ್ರೆ ಮಿತ ಬಳಕೆ ಮಾಡಿ ಕಮರ್ಷಿಯಲ್ ಆಗಿರ್ಬೋದು, ಡೊಮೆಸ್ಟಿಕ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಒಲೆಗಳನ್ನ ಬಳಸಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯುದ್ಧ ಏನಾಗುತ್ತೆ, ಏನಾದ್ರೂ ಯುದ್ಧ ಶಾಂತಿಯುತವಾಗಿ ಮುಕ್ತಾಯಗೊಂಡ್ರೆ ಎಲ್ಲವೂ ಕೂಡ ಇವಾಗ ಯಾವ ರೀತಿ ನಾರ್ಮಲ್ ಆಗಿ ಮುಂದುವರಿತಾ ಇತ್ತು ಆ ರೀತಿ ನಾರ್ಮಲ್ ಆಗಿ ಮುಂದುವರಿಯುತ್ತೆ. ಮತ್ತೆ ಬೇರೆ ಬೇರೆ ದೇಶಗಳಿಗೆ ಹಿಂಗೆ ಯುದ್ಧ ಜಾಸ್ತಿ ಆಗ್ತಾ ಹೋದ್ರೆ ಮತ್ತೆ ವರ್ಲ್ಡ್ ವಾರೇ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ, ಗ್ಯಾಸ್ ಕೂಡ ಸಿಗೋದಿಲ್ಲ, ಎಲ್ಲವೂ ಅಸ್ತವ್ಯಸ್ತ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂದ್ರೆ ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳ ಪ್ರೈಸ್ ಈಗ ಆಲ್ರೆಡಿ ಜಾಸ್ತಿನೇ ಆಗಿದೆ. ಎಣ್ಣೆ ಆಗಿರ್ಬೋದು, ಬೇಳೆ ಕಾಳುಗಳ ಬೆಲೆ ಆಗಿರ್ಬೋದು ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಿದೆ. ಇವು ಕೂಡ ಗಗನಕ್ಕೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯುದ್ಧ ಇನ್ನು ಮುಂದುವರೆದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ಹಾಗೇನೆ ವಿಡಿಯೋ ನೋಡ್ತಾ ಇರೋಂತ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗಿದ್ರೆ ಅಥವಾ ಜಮಾ ಆಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಉಪಯುಕ್ತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್. ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.